ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರು, ಇವತ್ತು ನಾನು ನಿಮಗೆ 3 ದಿನದಲ್ಲಿ ನಡೆದಂತಹ 3 ವೆರಿ ಇಂಪಾರ್ಟೆಂಟ್ ಘಟನೆಗಳನ್ನು ಹೇಳ್ತೀನಿ. ಆ 3 ಘಟನೆಗಳಲ್ಲಿ ಯಾರು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳ್ತಾರೋ ಅವರಿಗೆ ಕೋರ್ಟ್ ಯಾವ ರೀತಿ ಉಗಿದು ಕಳಿಸಿದೆ, ಅದೇ ರೀತಿ ಭಾರತದ ಪ್ರಜಾಪ್ರಭುತ್ವದ ನಿಜವಾದ ಚಿತ್ರಣ ಏನು, ಎಲ್ಲವನ್ನ ಇದು ಬಿಚ್ಚಿಡ್ತಾ ಹೋಗುತ್ತೆ. ಹಾಗಾಗಿ 3 ದಿನ 3 ರಾಜ್ಯ 3 ಕೋರ್ಟ್ ಆದೇಶ ಏನು ಯಾವುದು ಎಲ್ಲವನ್ನ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ಇನ್ಸಿಡೆಂಟ್ ನಂಬರ್ 1, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯಿಂದ ಅಧಿಕಾರದ ದುರ್ಬಳಕೆ. ಇಲ್ಲಿ ಏನಾಯ್ತು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಸ್ವತಃ ಮಮತಾ ಬ್ಯಾನರ್ಜಿ ಅವರಿಗೆ ನೋಟಿಸ್ ಅನ್ನು ಕೊಡುತ್ತೆ. ಯಾಕೆ ಅಂತ ಸ್ವಲ್ಪ ಹಿನ್ನೆಲೆ ಹೇಳಿ ಬಿಡ್ತೀನಿ. ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇತ್ತು. ಸೊ ಅದರ ಭಾಗವಾಗಿ ಐಪ್ಯಾಕ್ ಮುಖ್ಯಸ್ಥ ಪ್ರತ್ಯೇಕ ಜೈನ್ ಅವರ ಮನೆಗೆ, ಅದೇ ರೀತಿ ಅವರ ಆಫೀಸಿಗೆ ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಕಳ್ಳರ ತಂಡ ಅವ್ರು ಏನ್ ಮಾಡ್ತಾರೆ, ಬಂದು ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕದ್ಕೊಂಡು ಹೋಗ್ತಾರೆ. ಆಮೇಲೆ ಇಡಿ ದಾಳಿಗೆ ಪ್ರತಿಯಾಗಿ ಇದೇ ಪಶ್ಚಿಮ ಬಂಗಾಳ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ, ಇಡಿ ಅಧಿಕಾರಿಗಳ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡುತ್ತೆ. ಅದು ಒಂದಲ್ಲ ಎರಡಲ್ಲ 3ರಿಂದ 4 ಎಫ್ಐಆರ್ ಗಳು ರಿಜಿಸ್ಟರ್ ಆಗತ್ವೆ. ಅಂದ್ರೆ ದೀದಿ ಉದ್ದೇಶ ಇಲ್ಲಿ ಒಂದೇ ಆಗಿತ್ತು, ತನಿಖೆ ಆಗಬಾರ್ದು, ತನಿಖೆಯನ್ನು ನಿಲ್ಲಿಸಬೇಕು, ಆಮೇಲೆ ಇದನ್ನ ಹಿಡ್ಕೊಂಡು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಿ ಎಲೆಕ್ಷನ್ ಅನ್ನ ಗೆಲ್ಲಬೇಕು ಅಂತ. ಬಟ್ ಇಲ್ಲಿ ಇಡಿ ಏನು ಮಾಡುತ್ತೆ, ಕೋರ್ಟ್ ಮೆಟ್ಟಿಲ್ ಹತ್ತುತ್ತೆ. ಈಗ ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಇಡಿ ಮೇಲೆ ಇರುವಂತಹ ಎಫ್ಐಆರ್ ಗಳಿಗೆ ಸ್ಟೇ ಅನ್ನ ತರಬೇಕು. ಆ ಮೂಲಕ ಇಡಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಆ ಮೂಲಕ ದೀದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟ ಸಂದೇಶದ ಜೊತೆಗೆ ಕಾನೂನು ಪಾಠವನ್ನ ಕೂಡ ಮಾಡಿದೆ. ಏನು, ಯಾರೇ ಆಗ್ಲಿ, ಯಾವುದೇ ರಾಜ್ಯ ಸರ್ಕಾರನೇ ಆಗಿರ್ಲಿ, ತನಿಖಾ ಸಂಸ್ಥೆಗಳನ್ನ ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಹೆದರಿಸೋದಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ಈಗ ನೀವೇ ಹೇಳಿ, ಪಶ್ಚಿಮ ಬಂಗಾಳದಲ್ಲಿ ಹಾಗಾದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರ ಮಾಡಿದ್ದು ಪ್ರಜಾಪ್ರಭುತ್ವದ ರಕ್ಷಣೆನ ಅಥವಾ ಪ್ರಜಾಪ್ರಭುತ್ವದ ಹತ್ಯೆನ? ಇನ್ಸಿಡೆಂಟ್ ನಂಬರ್ 2, ಪಂಜಾಬ್ ಆಪ್ ಸರ್ಕಾರದಿಂದ ಅಧಿಕಾರದ ದುರುಪಯೋಗ, ಮಾಧ್ಯಮದ ಬಾಯಿ ಮುಚ್ಚಿಸುವಂತಹ ಕೆಲಸ. ವೀಕ್ಷಕರು, ಇಲ್ಲಿ ಏನಾಯ್ತು ಅಂತಂದ್ರೆ, ಪಂಜಾಬ್ ಅಲ್ಲಿ ಪಂಜಾಬ್ ಕೇಸರಿ ಅನ್ನುವಂಥದ್ದು ಪತ್ರಿಕೆ ಇದೆ. ಅವ್ರೇನ್ ಮಾಡ್ತಾರೆ, ಪಂಜಾಬ್ ಸರ್ಕಾರವನ್ನ ಟೀಕೆ ಮಾಡ್ತಾರೆ, ಅವರ ತಪ್ಪನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ಬಟ್ ಅದಕ್ಕೆ ಪ್ರತಿಯಾಗಿ ಪಂಜಾಬ್ ಸರ್ಕಾರ ಏನ್ ಮಾಡ್ತು ಗೊತ್ತಾ, ಅವರ ಮೇಲೆ ಕೇಸನ್ನ ಹಾಕಿ, ಅವರಿಗೆ ಒತ್ತಡವನ್ನ ಹೇರಿ, ಬೆದರಿಕೆಯನ್ನ ಹಾಕಿ, ಕೊನೆಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಡೆಯಿಂದ ಆ ಪಂಜಾಬ್ ಕೇಸರಿ ಪತ್ರಿಕೆ ಆಫೀಸನ್ನೇ ಮುಚ್ಚಿಸಿಬಿಡ್ತಾರೆ. ಈಗ ನೋಡಿದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿದೆ. ಆ ಮೂಲಕ ಪಂಜಾಬ್ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದೆ. ಏನು ಅಂತಂದ್ರೆ, ಈ ಪ್ರಕರಣದಲ್ಲಿ ಪಂಜಾಬ್ ಕೇಸರಿ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಬೇಡಿ, ಆ ಆಫೀಸನ್ನ ಮುಚ್ಚಿಸುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ, ಅವರು ತಮ್ಮ ಕೆಲಸವನ್ನ ಮುಂದುವರಿಸಲಿ ಅಂತ ಹೇಳಿದ್ದಾರೆ. ಅಂದ್ರೆ ಕೋರ್ಟ್ ಏನ್ ಸಂದೇಶವನ್ನ ಕೊಟ್ಟಿದೆ, ಸರ್ಕಾರದ ವಿರುದ್ಧ ಬರೆಯುವಂಥದ್ದು ಅಪರಾಧ ಅಲ್ಲ, ಆದ್ರೆ ಮಾಧ್ಯಮದ ಬಾಯಿಗೆ ಬೀಗವನ್ನ ಹಾಕೋದಿದೆಯಲ್ವಾ, ಅದು ಪ್ರಜಾಪ್ರಭುತ್ವ ವಿರೋಧಿ. ವೀಕ್ಷಕರೇ, ಈಗ ನೀವೇ ಹೇಳಿ, ಪಂಜಾಬ್ ಅಲ್ಲಿ ಹಾಗಾದ್ರೆ ಭಗವಂತ ಮಾನ್ ಸರ್ಕಾರ ಮಾಡಿದ್ದು ಪ್ರಜಾಪ್ರಭುತ್ವದ ರಕ್ಷಣೆನ ಅಥವಾ ಪ್ರಜಾಪ್ರಭುತ್ವದ ಹತ್ಯೆನ? ಇನ್ನು ಇನ್ಸಿಡೆಂಟ್ ನಂಬರ್ 3, ತಮಿಳುನಾಡು ಸ್ಟಾಲಿನ್ ಸರ್ಕಾರದಿಂದ ಅಧಿಕಾರದ ದುರುಪಯೋಗ ಆಗತ್ತೆ. ಹೇಟ್ ಸ್ಪೀಚ್ಗೆ ಜೈ ಅಂತ ಹೇಳ್ತಾರೆ, ವಿರೋಧಿಗಳ ಬಾಯನ್ನು ಮುಚ್ಚಿಸ್ತಾರೆ. ವೀಕ್ಷಕರು, ಇಲ್ಲಿ ಏನಾಯ್ತು ಅಂತಂದ್ರೆ, ತಮಿಳುನಾಡು ಸರ್ಕಾರದ ವಿಚಾರದಲ್ಲಿ ಅಮಿತ್ ಮಾಳವಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ಹಂಚಿಕೊಳ್ತಾರೆ, ಅಂದ್ರೆ ಸರ್ಕಾರವನ್ನ ಪ್ರಶ್ನೆ ಮಾಡೋ ರೀತಿಯಲ್ಲಿ. ಆದ್ರೆ ತಮಿಳುನಾಡು ಸರ್ಕಾರ ಅದನ್ನ ಸುಳ್ಳು ಮಾಹಿತಿ, ಸರ್ಕಾರದ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಕೆಲಸ, ಇದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಉದ್ದೇಶ ಇದೆ ಇವರ ಪೋಸ್ಟ್ಗಳಿಗೆ ಅಂತ ಆ ಆರೋಪದ ಮೇಲೆ ಅಮಿತ್ ಮಾಳವಿ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೆ. ಈಗ ಮದ್ರಾಸ್ ಹೈಕೋರ್ಟ್ ಒಂದು ಐತಿಹಾಸಿಕ ಆದೇಶವನ್ನು, ಒಂದು ತೀರ್ಪನ್ನು ಕೊಟ್ಟಿದೆ. ಏನು, ಅಮಿತ್ ಮಾಳವಿಯ ವಿರುದ್ಧ ದಾಖಲಾಗಿದ್ದಂತಹ ಎಫ್ಐಆರ್ ಅನ್ನ ಕೂಡಲೇ ರದ್ದು ಮಾಡಬೇಕು. ಅಷ್ಟೇ ಅಲ್ಲ, ಅದರ ಜೊತೆಗೆ ಸರ್ಕಾರಕ್ಕೆ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಉದಯನಿಧಿ ಸ್ಟಾಲಿನ್ ಅವತ್ತು ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, ನೆನಪಿದ್ಯಾ? ಡೆಂಗ್ಯೂ, ಮಲೇರಿಯಾ, ಕೊರೋನಾ ಈ ಎಲ್ಲ ರೋಗಗಳನ್ನ ನಾವು ನಿರ್ಮೂಲನೆ ಮಾಡಿದೀವಿ, ಅದೇ ರೀತಿ ಸನಾತನ ಧರ್ಮವನ್ನ ಕೂಡ ನಾವು ನಿರ್ಮೂಲನೆ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದ. ಅದು ಯಾವಾಗ, 2023ರಲ್ಲಿ.
ಈಗ ಕೋರ್ಟ್ ಅದನ್ನ ಹೇಟ್ ಸ್ಪೀಚ್ ಅಂತ ಸ್ಪಷ್ಟಪಡಿಸಿದೆ. ಡಿಯರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಒಂದು ಸ್ವಲ್ಪ ಕಿವಿ ಬಿಟ್ಟು ಕೇಳಿಸ್ಕೊಳ್ಳಿ, ನಿಮಗಿದು ಮುಂದೆ ಬೇಕಾಗಬಹುದು. ಹಾಗಾಗಿ ಇಲ್ಲಿ ಮದ್ರಾಸ್ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದೆ. ಆ ಮೂಲಕ ಏನು ಅಂತಂದ್ರೆ, ಅಧಿಕಾರದಲ್ಲಿ ನಾನು ಇದ್ದೀನಿ ಅಂತ ಅಂದ ಮಾತ್ರಕ್ಕೆ ನಾವು ಏನು ಬೇಕಾದ್ರೂ ಹೇಳಬಹುದು, ನಾವು ಏನು ಬೇಕಾದ್ರೂ ಮಾಡಬಹುದು ಅಂತ ಅಲ್ಲ. ಆ ಭ್ರಮೆಯಿಂದ ಆದಷ್ಟು ಬೇಗ ಹೊರಗೆ ಬನ್ನಿ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ಇನ್ನು ಅಧಿಕಾರದಲ್ಲಿ ಇರುವಂತವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಹೆಸರಲ್ಲಿ ಹೇಟ್ ಸ್ಪೀಚ್ ಮಾಡೋದಕ್ಕೆ, ಹೇಟ್ರೇಡ್ ಕೆಲಸಕ್ಕೆ ಲೈಸೆನ್ಸ್ ಇಲ್ಲ ಅನ್ನುವಂತಹ ನೇರ ಎಚ್ಚರಿಕೆಯನ್ನು ಕೂಡ ಮದ್ರಾಸ್ ಹೈಕೋರ್ಟ್ ಕೊಟ್ಟಿದೆ. ಇದನ್ನು ಮತ್ತೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ಈ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಂಡ್ರೆ ಭಾರಿ ಚೆನ್ನಾಗಿರುತ್ತೆ. ವೀಕ್ಷಕರು, ಇಲ್ಲಿ ನಾನು ಕೇಳ್ತೀನಿ, ತಮಿಳುನಾಡು ಸ್ಟಾಲಿನ್ ಸರ್ಕಾರ ಇಲ್ಲಿ ಮಾಡಿದ್ದು ಪ್ರಜಾಪ್ರಭುತ್ವದ ರಕ್ಷಣೆನ ಅಥವಾ ಪ್ರಜಾಪ್ರಭುತ್ವದ ಹತ್ಯೆನ? ವೀಕ್ಷಕರು, ನಾವು ಅಂಕಿಅಂಶಗಳನ್ನೇ ನೋಡೋದಾದ್ರೆ 2020ರಿಂದ 2024 ಅವಧಿಯಲ್ಲಿ ಅಂದ್ರೆ ಕೇವಲ ರಾಜಕೀಯ ಪ್ರತೀಕಾರಕ್ಕೆ ಅಂತಾನೆ ಆಗಿರುವಂತಹ FIRಗಳ ಸಂಖ್ಯೆ 200ಕ್ಕೂ ಹೆಚ್ಚಿದೆ. ಅದರಲ್ಲಿ 60%ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಕೋರ್ಟ್ ಸ್ಟೇ ಅನ್ನು ಕೂಡ ತಂದಿದೆ. ಇನ್ನು ರಾಜ್ಯ ಸರ್ಕಾರಗಳು ಕೋರ್ಟ್ ಮುಂದೆ FIR ಅನ್ನು ದಾಖಲು ಮಾಡಿ ಸೋತ ಪ್ರಮಾಣ ಎಷ್ಟು ಅಂತ ನೋಡಿದ್ರೆ, ಪ್ರತಿ 10 ಪ್ರಕರಣಗಳಲ್ಲಿ 6 ಪ್ರಕರಣಗಳನ್ನ ಇವರು ಸೋಲೋದೆ. ಅದರಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ, ಗೊತ್ತಲ್ವಾ? ಬಟ್ ಜೋಕ್ಸ್ ಅಪಾರ್ಟ್, ಈ ಅಂಕಿಅಂಶಗಳ ಅರ್ಥ ಏನು? ಅಧಿಕಾರದಲ್ಲಿರುವಂತವರು ಕಾನೂನನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ಅಂಥವರಿಗೆ ಪಾಠವನ್ನ ಕಲಿಸೋದಕ್ಕೆ ಸರಿಯಾದ ಸಮಯದಲ್ಲಿ ನ್ಯಾಯಾಲಯಗಳು ಮುಂದೆ ಬರುತ್ತಾ ಇವೆ. ವೀಕ್ಷಕರು, ಈಗ ನಿಮ್ಮ ಹತ್ರ ನಾನು ಪ್ರಶ್ನೆಯನ್ನ ಕೇಳಬೇಕು. ಪ್ರಜಾಪ್ರಭುತ್ವದ ನಿಜವಾದ ಹಂತಕರು ಹಾಗಾದ್ರೆ ಯಾರು? ಕಾನೂನನ್ನ ಆಯುಧವಾಗಿ ಬಳಸ್ಕೊಂಡು ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ತಾ ಇರುವಂತಹ ಸರ್ಕಾರಗಳು ಯಾವುದು? FIR ಅನ್ನ ವೆಪನ್ ಆಗಿ ಬಳಸ್ಕೊಳ್ತಾ ಇರುವಂತವ್ರು ಯಾರು? ಮಾಧ್ಯಮದ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತವ್ರು ಯಾರು? ತಾವು ಹೇಟ್ ಸ್ಪೀಚ್ ಅನ್ನು ಕೊಟ್ಟು ತಮ್ಮ ಅಧಿಕಾರದ ಬಲದಿಂದ ತಮ್ಮನ್ನ ತಾವು ರಕ್ಷಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ತಾ ಇರುವಂತವ್ರು ಯಾರು? ಉತ್ತರ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಬಹುಶಃ ಈಗ ಸಂವಿಧಾನ ಅಪಾಯದಲ್ಲಿ ಇದೆ ಅಂತ ಬೊಬ್ಬೆ ಹಾಕುವಂತವರಿಗೆ ಒಂದು ವಿಚಾರ ಅರ್ಥ ಆಗಿರಬಹುದು. ಏನು ಅಂತಂದ್ರೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇರುವಂತದ್ದು ಕೋರ್ಟ್ ತೀರ್ಪಿನಿಂದ ಅಲ್ಲ, ಅಥವಾ ಪ್ರಶ್ನೆ ಕೇಳೋದ್ರಿಂದ ಅಲ್ಲ, ಅಥವಾ ನಮ್ಮಂತಹ ಜನರಿಂದ ಅಲ್ಲ, ಪತ್ರಕರ್ತರಿಂದ ಅಲ್ಲ. ಪ್ರಜಾಪ್ರಭುತ್ವ ಸಾಯುವಂಥದ್ದು, ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇರುವಂಥದ್ದು ಅಧಿಕಾರದಲ್ಲಿ ಇರೋರನ್ನ ಪ್ರಶ್ನೆ ಕೇಳ್ತಾರಲ್ವಾ, ಅವರನ್ನ ಮೌನಗೊಳಿಸ್ತಾರೆ, ಅವರನ್ನ ಕಟ್ಟಿ ಹಾಕ್ತಾರೆ. ಆಗ ಪ್ರಜಾಪ್ರಭುತ್ವ ಅಪಾಯಕ್ಕೆ ಇಳಿಯುತ್ತೆ. ಈಗ 3 ದಿನದಲ್ಲಿ 3 ರಾಜ್ಯಗಳ 3 ತೀರ್ಪುಗಳು ಬಂದಿದ್ದಾಗಿದೆ. ಆದ್ರೆ ಅವೆಲ್ಲವೂ ಕೂಡ ಹೇಳ್ತಾ ಇರುವಂತಹ ಸತ್ಯ ಒಂದೇ: ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇಲ್ಲ, ಅದನ್ನ ಅಪಾಯಕ್ಕೆ ದೂಡ್ತಾ ಇರುವಂಥದ್ದು ಆ ರಾಜ್ಯಗಳಲ್ಲಿರುವಂತಹ ಸರ್ಕಾರ. ಅಂಡ್ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಕೋರ್ಟ್ ಇದೆ. ಆದ್ರೆ ನಿಜವಾದ ಪ್ರಜಾಪ್ರಭುತ್ವದ ಹಂತಕರು ಯಾರನ್ನುವಂಥದ್ದು ಈಗ ಇದನ್ನ ನೋಡಿದ ಮೇಲೆ ಜನರೇ ತೀರ್ಮಾನ ಮಾಡಬೇಕು. ಅಂಡ್ ಮುಂದೆ ಅನ್ಯಾಯ ಆದ್ರೆ ಅದಕ್ಕೆ ಏನು ಕ್ರಮವನ್ನ ಕೈಗೊಳ್ಬೇಕಾ, ಡೈರೆಕ್ಟ್ ಕೈಗೊಳ್ಳಿ ಅಷ್ಟೇ. ರಾಜಕಾರಣಿಗಳು ಏನ್ ಮಾಡೋಕ್ಕಾಗತ್ತೆ? ಅವರ ಅಧಿಕಾರ ದೊಡ್ಡದ, ನಮ್ಮ ನ್ಯಾಯ ದೊಡ್ಡದ, ನ್ಯಾಯಾಲಯ ದೊಡ್ಡದ, ನಾವು ನೋಡೇ ಬಿಡ್ತೀವಿ. ನೀವೇನಂತೀರಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.